ಎಷ್ಟೊಂದ್ ದಿನ ಆಗಿತ್ತು ವಿಡಿಯೋಗಳು ಮಾಡಿ ಮತ್ತೆ ಮಾಡೋಣ ಅಂತ ಹೊರಟೆ. ಈ ತರ ಇರೋನು ಗಚ್ ಅಂತ ಈ ತರ ರೆಡಿ ಆಗ್ಬಿಟ್ಟು ಬಂದೆ. ರೆಡಿ ಆಗಿ ಸೀದಾ ಹೊರಟಿದ್ದೆ ನಮ್ಮ ಅಂಗಡಿ ಕಡೆ. ಏನ್ ಇವನು ಅಂಗಡಿ ಅಂತವನಂತ ಅನ್ಕೊಂಡ್ರ? ಅಂಗಡಿ ಅಂದ್ರೆ ನಮ್ದೊಂದು ಸ್ಮಾಲ್ ಸಣ್ಣದಾದ ಒಂದು ಬಜ್ಜಿ ಅಂಗಡಿ ಅಂತ ಇಟ್ಕೊಂಡವ್ರು ನಮ್ಮ ಅಪ್ಪ ಅಮ್ಮ. ಅಲ್ಲೋಗಿ ನೋಡ್ತೀನಿ ನಮ್ಮ ಅಕ್ಕನ ಮಕ್ಳು ನಮ್ಮ ಅಕ್ಕವರೆಲ್ಲ ಮಾತಾಡ್ಕೊಂಡ್ ಕೂತಿದ್ರು. ಡ್ಯಾನ್ಸ್ ನೀನೇ ಮಾಡಿ ಹಚ್ಬೇಕು, ನಿನ್ನೆ ಎಲ್ಲ ತೋಲಿ ಡ್ಯಾನ್ಸ್ ಆಡಲ್ಕ ಆಟ ಡ್ಯಾನ್ಸ್ ನೀನೇ ಕಲಿಸಿದ್ದೇನೆ ಅವ್ರಿಗೆ ಡ್ಯಾನ್ಸ್ ಅಲ್ಲ ನೀನೇ ಹೋಗ್ತಲ್ಲ ಮತ್ತೆ ಎಲ್ಲ ಚಂದ ಕೇಳತ್ತೀನ ನಾವೆಲ್ಲಿ ಕಲಿಸ್ ನಾನು ಡ್ಯಾನ್ಸರ್ ಏನೇನು ಕಲಿಸ್ಲಾಕ ಮತ್ತೆ ರೆಡಿ ಆಗಿ ಎಲ್ಲಿಗಂತಲ್ಲಿ ಯಾರದು ಯಾರು 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 ಈ ಕಡೆ ಯಾರು ನೀನದು ಬರ್ಲ ಹೋಗು ನನಗೆ ಬಾಯ್ ಮಚ್ಚಿ ಬಾಯ್ 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 ಬಾಯ್. ಅವ್ರ ಬಜ್ಜಿ ಗಿಜ್ಜೆಲ್ಲ ತಿನ್ಕೊಂಡು ಹೋದ್ರು. ನಾವು ಒಂದ್ ಸ್ವಲ್ಪ ಹೊಟ್ಟೆ ಸಿಕ್ತಿತ್ತು ಅಂತ ನಾವು ತಿನ್ನೋಣ ಅಂತ ಹೋದ್ವಿ. ಸಪ್ರೇಟ್ ಆಗಿ ಇದ್ರ ಬಗ್ಗೆನೇ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದೀನಿ, ಮಾಡ್ತೀನಿ. ಬಜ್ಜಿ ಮತ್ತೆ ಮಿಕ್ಸರ್ ಎಲ್ಲ ತಿನ್ಕೊಂಡು ನಾನು ಹೊರಟಿದ್ದೆ ನೆಕ್ಸ್ಟ್ ಸ್ಕೂಲ್ ಡೇ ಹೋಗೋಣ ಅಂತ ಹೋದೆ. ಆದ್ರೂ ಅಲ್ಲಿ ಇನ್ನೂ ಸ್ಟಾರ್ಟ್ ಆಗಿರ್ಲಿಲ್ಲ, ಅದಕ್ಕೆ ಮತ್ತೆ ವಾಪಸ್ ಮನೆಗೆ ಬಂದು ನೋಡ್ತೀನಿ ಮತ್ತೆ ಇವ್ರು ಇಲ್ಲೇ ಅವ್ರೆ. ಏನ್ ತಗೊಂಡಿದೆ ಅದು ಕುಡಿ ಏನ್ ಕದು ಅದ್ ನೀರಾ? ನಾನು ಎಣ್ಣೆ ಅನ್ಕೊಂಡಿದ್ದೆ. ಏನು ರೈಟ್ ಬಾಯ್ ಓಯ್ ಬಾಯ್ ಹೇಳ ಬಾಯ್ ರೈಟ್. ನಮ್ಮ ಅಕ್ಕನ ಮಕ್ಕಳು ಹೋದ್ಮೇಲೆ ಮತ್ತೆ ಇವ್ರು ಬಂದ್ರು. ನೋಡ ಈ ಕಡೆ ಲೈ ಯಾರ್ದ ಗಾಡಿ ಅದು? ನಿಂದ. ಅವ್ರು ಹೋದಾದ್ಮೇಲೆ ನಮ್ಮ ಮೇಡಮ್ ಅವ್ರು ಬರ್ತೀನಿ ಅಂದ್ರೆ ಅವ್ರನ್ನ ಕರ್ಕೊಂಡು ಸ್ಕೂಲ್ ಡೇಗೆ ಹೊರಟೆ. ಸ್ಟಾರ್ಟ್ ಆಗಿರುತ್ತೆ ಅಂತ ಹೋದ್ವಿ, ಆದ್ರೆ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಹೋದ ವರ್ಷ ರ್ಯಾಂಕ್ ಬಂದಿರೋ ಸ್ಟೂಡೆಂಟ್ಸ್ಗೆಲ್ಲ ಪ್ರೈಸ್ ಕೊಡ್ತಾ ಇದ್ರು. ನೋಡ್ಕೊಂಡು ನಿಂತ್ಕೊಂಡ್ವಿ. ಅದೇ ಗ್ಯಾಪಲ್ಲಿ ಇವ್ರು ಬಂದ್ರು. ಇವ್ರು ಯಾರಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸ್ಟಾರ್ಟ್ ಆಯ್ತಿದ್ದಂಗೆ ನಮ್ಮ ಗುರುಗಳಿಗೆ ಫೋನ್ ಮಾಡಿದ್ದೆ, ಅವರು ಬಂದ್ರು. ಹಂಗೆ ಬರ್ತಾ ಒಂದು ವಿಡಿಯೋ ಮಾಡ್ತೀನಿ ಅಂತ ಗೊತ್ತಾದ್ಮೇಲೆ ಅಲ್ಲೇ ಇಳ್ಕೊಂಬಿಟ್ಟು ಮತ್ತೆ ಹತ್ಕೊಂಡ್ ಬಂದ್ರು. ಈ ನಮ್ಮ ಸ್ಕೂಲ್ ಅವರು ಎಲ್ಲೋದ್ರು ಈ ತರ ತೀಟೆ ಕೆಲ್ಸಗಳು ಬಿಡಲ್ಲ ನೋಡ್ರಿ. ರೈತರ ಭಾವನೆಗಳನ್ನು ಮನೋಜ್ಞವಾಗಿ ನೃತ್ಯದ ಮೂಲಕ ತಿಳಿಸಿದ ಚಿಣ್ಣರಿಗೆ ಧನ್ಯವಾದಗಳು. ಡ್ಯಾನ್ಸ್ ಆಡ್ರೋ ವಿಡಿಯೋಗಳು ಹಾಕ್ತೀನಿ, ಹಂಗೆ ಒಂದ್ ರೌಂಡ್ ನೋಡ್ಕೊಂಡ್ ಬಂದ್ಬಿಡಿ ನೀವು. तेरी हवा पे जिंदा तू बाग है मेरा, मैं तेरा परिंदा है अर्ज़ी दीवाने की जहाँ पर तू तन्या बागद ಒಂದೇ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ.
ಲಾಸ್ಟ್ ಡ್ಯಾನ್ಸ್ ಇನ್ನೊಂದಿತ್ತು, ನಾನು ನಮ್ಮ ಮೇಡಮ್ ಅವ್ರನ್ನ ಬಿಡೋಣ ಅಂತ ಮನೆಗೆ ಹೊರಟೆ. ಅವ್ರನ್ನ ಮನೆಗೆ ಬಿಟ್ಟು ಮತ್ತೆ ಸೀದಾ ಫಂಕ್ಷನ್ ಹತ್ರ ಬಂದು ನೋಡಿದ್ರೆ ಇನ್ನೂ ಒಂದು ಡ್ಯಾನ್ಸ್ ಇತ್ತು, ಡ್ಯಾನ್ಸ್ ಆಡ್ತಾ ಇದ್ರು ನೋಡ್ಕೊಂಡು ಲಾಸ್ಟ್ಗೆ ಹೋದ್ವಿ. ಇದು ನಾವ್ ಯಾವ್ದೇ ಫಂಕ್ಷನ್ಗೆ ಹೋದ್ರು ಆ ಫಂಕ್ಷನ್ ಮುಗ್ದಿ ಎಲ್ಲಾರು ಚೇರ್ಗೀರ್ ಎಲ್ಲ ಒದ್ದಿ ಧ್ವಂಸ ಮಾಡಿ ಹೋಗ್ತಾ ಇರ್ತಾರಲ್ಲ, ಅಲ್ಲಿವರೆಗೂ ಇರೋವರೆಗೂ ನಮ್ಗೆ ಸಮಾಧಾನನೇ ಇರಲ್ಲ. ಯಾವುದೇ ಫಂಕ್ಷನ್ಗೆ ಹೋಗ್ಲಿ ನಾವು. ಮಕ್ಕಳುಗಳ ಸೇಫ್ಟಿಯಾಗಿ ಎಲ್ಲರಿಗೂ ಕ್ಲೀನಾಗಿ ಫ್ರೆಂಡ್ಸ್ಗಳು ದಯವಿಟ್ಟು. ಇನ್ನೇನು ಫಂಕ್ಷನ್ ಮುಗೀತು, ಮನೆಗೆ ಹೋಗ್ಬೇಕಲ್ಲ, ನಡ್ಕೊಂಡು ಬಂದಿದ್ದೆ. ಇನ್ನೊಂದು ಹೇಳ್ಬೇಕು ಏನಂದ್ರೆ, ನಾನು ಯಾವುದೇ ವಿಡಿಯೋ ಮಾಡಲಿ ಏನೇ ಮಾಡಲಿ ನನ್ನ ಐಡಿಲಿ, ಅದರಲ್ಲಿ ಏನೇ ಮಾಡಿದ್ರು ಆ ಮುಕ್ಕಾಲು ಭಾಗ ಇವ್ರದೇ ಅದರಲ್ಲಿ ಎಫರ್ಟ್ ಇರುತ್ತೆ. ನಿಧಾನವಾಗಿ ಚಲಿಸಿ, ನಿಧಾನವಾಗಿ ಹೋಗಿ, ಇಲ್ಲ ಬೇರೆ ರೋಡಿಂದ ಹೋಗ್ಲೇಬೇಡಿ. ಓಕೆ, ಥ್ಯಾಂಕ್ ಯು. ಅದೆಲ್ಲ ಹಾಕ್ಬಿಡ್ರಿ ಬ್ಲಾಗಲ್ಲಿ. ನಾವು ಓಡೋಗೋದು ಯಾಕೆ ನಮ್ಮನ್ನ ಡ್ರಾಪ್ ಮಾಡಿ ಅವ್ರು ಸೀದಾ ಹೊರಟ್ರು ಮನೆಗೆ. ಆಮೇಲೆ ಸೀದಾ ಹೊರಟ್ರು ಅಂತ ಹೇಳಿಕ್ಕೆ, ಯಾಕಣ್ಣ ರೋಡು ಆ ಕಡೆ ಟರ್ನಿಂಗ್ ಇರಲ್ವಾ ಅಂತ ಎಲ್ಲ ಕಮೆಂಟ್ ಹಾಕ್ಬೇಡ್ರಿ, ಅದು ನಮ್ಮ ಭಾಷೆಯಲ್ಲಿ ಹಂಗೆ ಹೇಳೋದು ನಾವು. ಇದಾಗಿತ್ತು ಇವತ್ತಿನ ವಿಡಿಯೋ. ಹೆಚ್ಚಿನ ವಿಡಿಯೋಗಳಿಗಾಗಿ ಹಿಂಬಾಲಿಸಿ. ಓಕೆ, ಬೈ ಬಾಯ್, ಟಾಟಾ.